ಮಾಜಿ ಸಚಿವ ಎಚ್ಎಂ ರೇವಣ್ಣ ಅವರ ಮಗನ ವಿರುದ್ಧ ಇದೀಗ ಹಿಟ್ ಅಂಡ್ ರನ್ ಆರೋಪ ಕೇಳಿಬಂದಿದೆ. ಸದ್ಯ ಈ ಬಗ್ಗೆ ಮಾತಾಡೋದಕ್ಕೆ ಎಚ್ಎಂ ರೇವಣ್ಣ ಅವರೇ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, ಏನು ಮಾಗಡಿ ಬಳಿ ಹಿಟ್ ಅಂಡ್ ರನ್ ಆಯ್ತು, ನಿಮ್ ಮಗ ಗಾಡಿ ಓಡಿಸ್ತಾ ಇದ್ರು, ಈ ವೇಳೆ ಒಬ್ಬ ಸಾವನ್ನಪ್ಪಿರುವಂತದ್ದು, ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ನಿನ್ನೆ ನಮ್ಮ ಮನೆಯಲ್ಲಿ ದುರ್ಗಾದೇವಿ ಪೂಜೆ ಇತ್ತು ಸಂಜೆ. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಅಭಿಮಾನಿಗಳು ಮತ್ತು ಮೀಡಿಯಾದವರೆಲ್ಲ ಸೇರಿದ್ವಿ. 6 ರಿಂದ 10 ಗಂಟೆವರೆಗೂ ಒಳ್ಳೆ ಪೂಜೆ ಆಯಿತು. ಪೂಜೆ ಆದಮೇಲೆ ಪ್ರಸಾದನೂ ಆಯಿತು. ಎಲ್ಲ ಮುಗಿದ ಮೇಲೆ ಪಂಡಿತರನ್ನೆಲ್ಲ ಕಳಿಸಿ ವಾಪಸ್ ಬರುವಂತ ಸಂದರ್ಭ ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಗಳು ಮತ್ತು ನಮ್ಮ ಬೀಗರು ಮುಂದಿನ ಗಾಡಿಯಲ್ಲಿ ಬಂದರು. ಬರುವಂತ ಸಂದರ್ಭದಲ್ಲಿ ಡ್ರೈವರ್ ಇದ್ದಾರೆ, ಡ್ರೈವರೇ ಗಾಡಿ ಓಡಿಸ್ಕೊಂಡು, ನಮ್ಮ ಮನೇಲಿ ಎಲ್ಲಾ ಗಾಡಿಗೂ ಡ್ರೈವರ್ ಇದ್ದಾರೆ. 4 ಗಾಡಿ ಇದೆ, 4 ಡ್ರೈವರ್ ಇದ್ದಾರೆ. ಬರುವಾಗ ಆಪೋಸಿಟ್ ಇದ್ರ ಹತ್ರ 2 ಟೂ ವೀಲರ್ಸ್ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬರುವಾಗ ಬಂದು ಅವರೇ ನಮ್ಮ ಗಾಡಿ ಮೇಲೆ ಬಿದ್ದಿದ್ದಾರೆ. ನಮ್ದು ಎಕ್ಸ್ಟ್ರೀಮ್ ಲೆಫ್ಟ್ಗೆ ಹೋಗಿದ್ದಾರೆ ನಮ್ಮ ಗಾಡಿ. ಅಷ್ಟಿದ್ರು ರೈಟ್ ಇಂದ ಬಂದವನು ನಮ್ಮ ಗಾಡಿ ಮೇಲೆ ಬಿದ್ದು ಹಿಟ್ ಡೈರೆಕ್ಟ್ ಹಿಟ್ಟು ಆಗಿಲ್ಲ, ಅವನೇ ಗಾಡಿ ಮೇಲೆ ಬಿದ್ದು ಹೆಡ್ ಇಂಜುರಿ ಆಗಿದೆ, ಸತ್ತಿದ್ದಾರೆ. ಸತ್ತಿದ್ದಕ್ಕೆ ನನ್ನ ಅನುಕಂಪನೂ ಇದೆ, ನೋವು ಇದೆ. ಅದು ಆಗಬಾರ್ದಾಗಿತ್ತು. ಆಕ್ಸಿಡೆಂಟ್ ಈಸ್ ಅನ್ ಆಕ್ಸಿಡೆಂಟ್. ಅದನ್ನ ನಾವು, ಆ ಕಾರು ಯಾರ ಹೆಸರಲ್ಲಿತ್ತು? ಆ ಕಾರಲ್ಲಿ ನೀವು ಇದ್ರೆ ಯಾರ್ಯಾರಿದ್ರು? ನಾನು ಹೇಳಿದೆ, ಮತ್ತೆ ಕೇಳಿದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಕಾರು ನನ್ನ ಮಗನ ಹೆಸರಲ್ಲೇ ಇರೋದು, ಜೊತೆಗೆ ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಗಳು, ನನ್ನ ಬೀಗರು, ಅವರೊಂದು ಫ್ಯಾಮಿಲಿ ಅವ್ರು ಬರ್ತಾ ಇದ್ರು. ನಾನು ಹಿಂದಿನ ಗಾಡಿಯಲ್ಲಿ ಇನ್ನೊಂದು 10 ನಿಮಿಷ ಬಿಟ್ಟು ಬಂದೆ. ಬರುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಆದ್ರೆ ನನ್ನ ಮಗ ಭಯ ಪಟ್ಟಿದ್ದಾನೆ. ಹೆಂಡತಿ ಮಗು ಇದ್ದಿದ್ದರಿಂದ ಗಾಡಿ ಮುಂದಕ್ಕೆ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಅವನು ನೋಡಬೇಕಾಗಿತ್ತು, ಆ ತಪ್ಪನ್ನ ನಾನು ಒಪ್ಕೊಳ್ತೇನೆ. ಅದನ್ನ ಮಾಡಬೇಕಾಗಿತ್ತು. ಭಯ ಪಟ್ಟಿದ್ದಾನೆ, ಗಲಾಟೆ ಆಗುತ್ತೆ ಅಂತ ಬಂದಿದ್ದಾನೆ. ಆದ್ರೆ ಗಾಡಿನೂ ಸರೆಂಡರ್ ಆಗಿದೆ, ಡ್ರೈವರ್ನು ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ, ಹೋಗಿದ್ದಾನೆ. ಕಾನೂನು ಅದ್ರ ರೀತಿ ಏನಾಗುತ್ತೋ ಆಗ್ಲಿ, ಬಟ್ ಅವನು ಪಾರ್ಟಿ ಮಾಡಿರೋದೇ ಆಗ್ಲಿ, ಅವರೇ ಗಾಡಿ ಓಡಿಸಿರೋದೇ ಆಗ್ಲಿ, ದೌರ್ಜನ್ಯ ಆಗ್ಲಿ ಏನೂ ಆಗಿಲ್ಲ. ಅಲ್ಲಿನ ಸ್ಥಳೀಯರ ಆರೋಪ, ಕಾರ್ನಲ್ಲಿ ನಿಮ್ ಮಗ ಇದ್ರು, ಈ ತರ ಆಕ್ಸಿಡೆಂಟ್ ಆದ್ಮೇಲೂ ಕೂಡ 5 ಕಿಲೋಮೀಟರ್ ಹೋಗಿದ್ದಾರೆ. ಅಲ್ಲಿಂದ ಅವರನ್ನ ನಾವು ಅಲ್ಲಿಗೆ ಹೋಗಿ ಅವರನ್ನ ಮೀಟ್ ಮಾಡಿದ್ವಿ, ಅಲ್ಲಿ ಅವರಿದ್ರು ಅನ್ನೋದು ಸ್ಥಳೀಯರ ಆರೋಪ. ಸ್ಥಳೀಯರು ಯಾರು ಇಲ್ಲ, ಅದರಲ್ಲಿ ಯಾರೋ ಇಲ್ಲೇ ಒಂದು ಗಾಡಿ ಬಂದು ಮಾತಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ, ಮಾತಾಡಿ ಹೇಳಿದ್ದಾರೆ. ಅವಾಗಲೇ ಹೇಳಿರೋದು ಅವರು. ನಾನು ರೇವಣ್ಣವ್ರು, ನನಗೆ ಭಯ ಆಯ್ತು, ಬಂದಿದ್ದೇನೆ, ನಾನು ರೇವಣ್ಣವ್ರ ಮಗ ಅಂತ ಹೇಳಿದ್ರೆ ಗಾಡಿನ ಸ್ಟೇಷನ್ಗೆ ಬಿಟ್ಟಿರೋದು. ಇಲ್ಲೇನು ಘಟನೆ ನಡೆದಿಲ್ಲ, ದುರ್ಘಟನೆ ನಡೆದಿಲ್ಲ, ದುರಾಕಾರವಾಗೂ ನಡೆದಿಲ್ಲ. ಎದುರು ಬಂದಿದ್ದಾನೆ ಅಂತ ನಾನೇ ಒಪ್ಕೋತಾ ಇದ್ದೇನಲ್ಲ. ಅವನು ಬಾಳಬೇಕಾಗಿತ್ತು, ಸೌಜನ್ಯದಿಂದ ಆಗಲಿ ಇದೇ ರೀತಿಯಲ್ಲಿ ನೋಡ್ಬೇಕಾಗಿತ್ತು, ಭಯದಿಂದ ನೋಡಿಲ್ಲ. ಈ ಬಗ್ಗೆ ನಿಮ್ಮ ಮಗ ಏನ್ ಹೇಳ್ತಾರೆ ಸರ್? ಮಾತಾಡಿದ್ದೀನಿ. ಇದನ್ನೇ ಅವ್ನು ಏನ್ ನಡೀತೋ ಅದನ್ನೆಲ್ಲ ನನಗೆ ಆತನೇ ಬ್ರೀಫ್ ಮಾಡಿದೆ. ನಾನು ಹಿಂದೆ ಬಂದವನು ನೋಡಿದೆ, ಅಲ್ಲಿ 4-5 ಜನ ಇದ್ರು. ನಾನೇ ಆಂಬುಲೆನ್ಸ್ ಫೋನ್ ಮಾಡಿ ತರಿಸಿ ಹಾಸ್ಪಿಟ್ಲಿಗೆ ನಾನೇ ಶಿಫ್ಟ್ ಮಾಡಿಸ್ದೆ. ಅಷ್ಟು ಮಾಡಿ ಬಂದಿದ್ದೀವಿ. ಎಸ್, ಇದಿಷ್ಟು ಎಚ್ಎಂ ರೇವಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಚಿತಾ ನಿಂಗೇಗೌಡ, ಪವರ್ ಟಿವಿ, ಬೆಂಗಳೂರು.